ನಾನಿವಾಗ ಒನ್ ಆಫ್ ದ ಫೇಮಸ್ ಮಾನ್ಯುಮೆಂಟ್ ಇನ್ ಇಟ್ಲಿ ನಿಂತ್ಕೊಂಡಿದ್ದೀನಿ. ಇದ್ರ ಹೆಸರು ಬಂದ್ಬಿಟ್ಟು ಟ್ರಿವಿ ಫೌಂಟೇನ್ ಅಂತ. ನಾನೇನು ಹೇಳೋದು, ನೀವೇ ನೋಡಿ ಜನ ಹಿಂದೆ ಎಷ್ಟು ಜನ ಇದ್ದಾರೆ, ನಿಂತ್ಕೊಳಕ್ಕೂ ಜಾಗ ಇಲ್ಲ, ಅಷ್ಟು ಫೇಮಸ್ ಸೈಟ್ ಇದು. ಏನಕ್ಕೆ ಇಷ್ಟು ಫೇಮಸ್ ಆಯಿತು ಅಂದರೆ, ಇದು ಫಸ್ಟ್ ಸೋರ್ಸ್ ಆಫ್ ವಾಟರ್ ಇಡೀ ರೋಮ್ಗೆ. ಇಲ್ಲಿಂದನೇ ಫಸ್ಟ್ ಅವ್ರಿಗೆ ಬೋರೋಲಿಂದ ವಾಟರ್ ಸಿಕ್ಕಿದ್ದು. ಸೊ ಆ ಮೆಮೊರಿಗೋಸ್ಕರ ಟ್ರಿವಿ ಫೌಂಟೇನ್ನ ಕಟ್ಸಿದ್ದಾರೆ. ಇನ್ನೊಂದು ಫನ್ ಫ್ಯಾಕ್ಟ್ ಗೊತ್ತಾ, ಈ ಟ್ರಿವಿ ಫೌಂಟೇನ್ ಒಳಗಡೆ ಕಾಯಿನ್ನ ಬಿಸಾಕ್ತಾರೆ ಟೂರಿಸ್ಟ್ ಬಂದಿದ್ದು. ಏನಕ್ಕೆ ಅಂದರೆ ಇದನ್ನ ಹೋಲಿ ಥರ ಕನ್ಸಿಡರ್ ಮಾಡ್ತಾ ಇದ್ರು. ಆ ಕಾಯಿನ್ಸ್ನ ಅವರು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ರು. ಕಾಯಿನ್ಸ್ನ ಇವರು ರ್ಯಾಂಡಮ್ ಆಗಿ ಥ್ರೋ ಮಾಡಲ್ಲ. 1 ಕಾಯಿನ್ ಥ್ರೋ ಮಾಡಿದ್ರೆ ನಾವು ತಿರ್ಗಾ ರೋಮಿಗೆ ಬರ್ತೀವಿ ಅಂತ, 2 ಕಾಯಿನ್ಸ್ ಥ್ರೋ ಮಾಡಿದ್ರೆ ರೋಮಿಗೆ ಬಂದು ನಾವು ಇಷ್ಟಪಡೋ ವ್ಯಕ್ತಿ ಜೊತೆ ವಿ ವಿಲ್ ಫಾಲ್ ಇನ್ ಲವ್ ಅಂತ, 100 ಕಾಯಿನ್ ಥ್ರೋ ಮಾಡಿದ್ರೆ ನಾವು ರೋಮಿಗೆ ಬರ್ತೀವಿ ಮತ್ತು ನಾವು ಇಷ್ಟಪಡೋ ಪಾರ್ಟ್ನರ್ ಜೊತೆ ಮದುವೆ ಆಗ್ತೀವಿ ಅಂತ ಇಲ್ಲಿ ಬಿಲೀವ್ ಮಾಡ್ತಾರೆ. ಮತ್ತೆ ನೀವು ಹಂಗೆ ನೋಡ್ತಾ ಇರ್ಬೋದು, ಮಧ್ಯದಲ್ಲಿ ಒಂದು ಗಾಡ್ ಇದೆ. ಅದು ರ್ಯಾಂಡಮ್ ಅಲ್ಲ, ಅವ್ರು ಬಂದ್ಬಿಟ್ಟು ಓಷನ್ ಆಫ್ ದ ಗಾಡ್ ಅಂತ, ಅವನಿಗೋಸ್ಕರ ನೆಪ್ಚ್ಯೂನ್ ಅಂತ ಹೇಳ್ತಾರೆ, ಸ್ವಲ್ಪ ನೆಪ್ಚ್ಯೂನ್ ಗಾಡ್ ಅಂತ ಹೇಳ್ತಾರೆ, ಇನ್ನೊಬ್ರು ಓಷನ್ ಆಫ್ ಗಾಡ್ ಅಂತ ಹೇಳ್ತಾರೆ. ಅದನ್ನ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಿಂತ್ಕೊಳ್ಳೋಕೆ ಜಾಗ ಸಿಗ್ತಿಲ್ಲ, ಆದ್ರೂ ಕೂಡ ನಾವು ನಿಮ್ಮನ್ನ ಕರ್ಕೊಂಡ್ ಬಂದಿದೀವಿ, ನಿಮ್ಗೆ ಕಂಟೆಂಟ್ ತೋರಿಸ್ತಾ ಇದೀವಿ. ಟ್ರಿವಿ ಫೌಂಟೇನಲ್ಲಿ ಜನ ನೋಡಿ ಎಷ್ಟು ಜನ ಇದ್ದಾರೆ, ಕಾಲಿಕಕ್ಕೆ ಜಾಗ ಆಗ್ತಿಲ್ಲ, ಅಷ್ಟು ಜನ ಇದ್ದಾರೆ. ಫೇಮಸ್ ಫೌಂಟೇನ್ ಇನ್ ಎಂಟೈರ್ ಯುರೋಪ್ ಇದು, ನಾಟ್ ಓನ್ಲಿ ಇಟಲಿ, ಎಂಟೈರ್ ಯುರೋಪ್ ಅಲ್ಲೇ ಫೇಮಸ್ ಫೌಂಟೇನ್ ಇದು. ಆಶಾ, ನೀನು ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಬೇಕಂತಿದೆಯಲ್ಲ? ಈ ಜನ ಬಿಟ್ಟು ಫೋಟೋ ಶೂಟ್ ಅಲ್ಲ, ಅದು ಕಾಲಿಕಕ್ಕೆ ಜಾಗ, ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಳ್ಳೋಣ ಈ ಜಾಗದಲ್ಲಿ ಜನರಲ್ಲಿ.